ದೇವರಾಜ ಸ್ಟ್ರಕ್ಚರ್ ಆಗಿದ್ದು ಸಿಬಿಐ ಬರ್ತದೆ. ತಪ್ಪಾಗಿದ್ರೆ ಸರ್ಕಾರದ ಎಂಕ್ವೈರಿ ಮಾಡಿ, ಶಿಕ್ಷೆ ಆಗ್ಲಿ ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ಕೊತಾರದ ದೇವರಾಜ ಸ್ಟ್ರಕ್ಚರ್ ನಾವು ಅಧಿಕಾರದಾಗಿದ್ದಾಗ ಸಿಬಿಐ ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಈಗ ಇಲೆಕ್ಟ್ರಲ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ. ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡು, ಇಲೆಕ್ಟ್ರಲ್ ಬಾಂಡ್ ಖರೀದಿ, ಸಿಬಿಐ ರೇಡು, ಇಲೆಕ್ಟ್ರಲ್ ಬಾಂಡ್ ಖರೀದಿ, ಇಡಿ ರೇಡು, ಇಲೆಕ್ಟ್ರಲ್ ಬಾಂಡ್ ಎಲ್ಲಿದೆ 136 ಜನರು ಕೊಟ್ಟಾರ. ಈಗ ತನಿಖೆ ಮಾಡ್ರಿ, ಹೊರಗೆ ಬರಲಿ, ಅದಕ್ಕೂ ಕಳಿಸಿ ಅಂತ ನಿಮ್ ಪಾರ್ಟಿನೂ ಸ್ವಚ್ಛ ಮಾಡ್ಕೋರಿ. ಈಗ ಇಡಿ ಅದಕ್ಕೂ ಕಳಿಸ್ಲಿ. ಈಗ ನೋಡಿ ಇದಕ್ಕೆಲ್ಲ ಹೆಂಗೆ, ಈಗ ದೇವರಾಜ ಅರಸು ನಿಗಮದಕ್ಕೂ ಕಳಿಸ್ಲಿ, ನಿಮ್ಮ ತಾಂಡ ಅಭಿವೃದ್ಧಿಗೂ ಕಳಿಸ್ಲಿ, ಸರ್ಕಾರದ ತನಿಖೆ ಮಾಡಿ, ತಪ್ಪಿದ ಶಿಕ್ಷೆ ಕೊಡಿ. ನಿಮ್ದೇ ಸರ್ಕಾರದ ತನಿಖೆ ಮಾಡಿ, ನಿಮ್ ಸರ್ಕಾರದ ತನಿಖೆ ಮಾಡಿ, ತಪ್ಪಿದ ಶಿಕ್ಷೆ ಕೊಡಿ. ಈಗ ನಿಮ್ಮ ಸರ್ಕಾರ ಕೊಡಿ. ದುಬೈನಲ್ಲಿ ಎಲ್ಲ ಆಸ್ತಿ ಮಾಡಿದಾರಂತ ತಾವೇ ಹೇಳಿದಿರಲ್ಲ. ಐಟಿ ಕೊಡಿ, ತನಿಖೆ ಮಾಡಿ ಕೊಡ್ರಿ. ಕರ್ದಾಗ ಯಾಕೆ ಹೋಗಿಲ್ಲ ನೀವು? ಯಾಕೆ ಹೋಗಿಲ್ಲ ನೀವು? ಮಾತಾಡ್ಬೇಡಿ, ಖರ್ಗೆ ಅವರೇ ಹೋಗಿಲ್ಲ ಹೇಳಿ. ಮಾತಾಡುದು ಬರೇ ಮಾತಾಡುದು ಹೇಳಿದೀವಲ್ಲ, ಬನ್ನಿ ಅಂತ ಕೊಡಿ. ಅವ್ರು ಮುಖ್ಯಮಂತ್ರಿಗಳ ಮೇಲೆ ಕೇಸ್ ನಡೀತಾ ಇದೆ, ನಿಮ್ಮ ಅಧ್ಯಕ್ಷರ ಮೇಲೆ ನಡೀತಾ ಇದೆ. ಸರ್ಕಾರ ಯಾಕೆ ತರ್ತಾ ಇಲ್ಲ? ಯಾಕೆ ಬಂದಿಲ್ಲ? ಅಲ್ಲ, ನಿಮ್ದೇ ಸರ್ಕಾರ ಇದೆಯಲ್ಲ, ಕೊಡಿ. ಶಿಕ್ಷೆ ನಿರ್ಮಲಾ ಸೀತಾರಾಮನ್ ಬರೋದು ಫೈನಾನ್ಸ್ ಈಗ